ನಮಸ್ಕಾರ ಸ್ನೇಹಿತರೆ, ನಾವು ಪ್ರತಿದಿನ ನಿದ್ರೆ ಮಾಡುತ್ತೇವೆ. ಆದರೆ ಒಂದು ಪ್ರಶ್ನೆ ನಿಮಗೆ ಬಂದಿದೆಯಾ? ನಾವು ಮಲಗಿರುವಾಗ ನಮ್ಮ ದೇಹದೊಳಗೆ ಏನಾಗುತ್ತದೆ? ಕನಸು ಯಾಕೆ ಬರುತ್ತದೆ? ಯಾಕೆ ಕೆಲವೊಮ್ಮೆ ನಿದ್ರೆಯಲ್ಲಿ ದೇಹ ಜರ್ಕ್ ಆಗುತ್ತದೆ? ಯಾಕೆ ರಾತ್ರಿ ಸಮಯದಲ್ಲಿ ಮೆದುಳು ಹೆಚ್ಚು ಕೆಲಸವನ್ನು ಮಾಡುತ್ತದೆ? ಇಂದು ನಾವು ತಿಳಿದುಕೊಳ್ಳೋದು ನಿದ್ರೆಯ ಸಮಯದಲ್ಲಿ ನಮ್ಮ ದೇಹದೊಳಗೆ ನಡೆಯುವ ಅಚ್ಚರಿ ರಹಸ್ಯಗಳ ಬಗ್ಗೆ. ನೀವು ಕಣ್ಣು ಮುಚ್ಚಿದ ಕೆಲವೇ ನಿಮಿಷಗಳಲ್ಲಿ ನಿಮ್ಮ ದೇಹ ನಿಧಾನವಾಗಿ ರಿಲ್ಯಾಕ್ಸ್ ಆಗಲು ಆರಂಭಿಸುತ್ತದೆ. ಹೃದಯ ಬಡಿತ ಕಡಿಮೆಯಾಗುತ್ತದೆ, ಉಸಿರಾಟ ನಿಧಾನವಾಗುತ್ತದೆ, ಮೆದುಳು ಕೂಡ ತನ್ನ ಕೆಲಸದ ವೇಗವನ್ನು ಕಡಿಮೆ ಮಾಡುತ್ತದೆ. ಈ ಸಮಯದಲ್ಲಿ ನಿಮ್ಮ ದೇಹ ರಿಪೇರ್ ಮೋಡ್ಗೆ ಹೋಗುತ್ತದೆ. ದಿನಪೂರ್ತಿ ಕೆಲಸ ಮಾಡಿದ ಮಸಲ್ಸ್ಗಳನ್ನು ದೇಹ ಸರಿಪಡಿಸುತ್ತದೆ, ಹೊಸ ಸೆಲ್ಸ್ಗಳನ್ನು ನಿರ್ಮಿಸುತ್ತದೆ. ಅಂದರೆ ನಿದ್ರೆ ಕೇವಲ ವಿಶ್ರಾಂತಿ ಅಲ್ಲ, ಅದು ದೇಹದ ಸೀಕ್ರೆಟ್ ರಿಪೇರ್ ಸಿಸ್ಟಮ್. ಹೌದು ಸ್ನೇಹಿತರೆ, ನಾವು ಎಲ್ಲರೂ ಕನಸು ಕಾಣುತ್ತೇವೆ. ಕೆಲವು ಕನಸುಗಳು ಸಂತೋಷ ಕೊಡುತ್ತವೆ, ಕೆಲವು ಭಯ ಹುಟ್ಟಿಸುತ್ತವೆ. ಆದರೆ ಕನಸುಗಳು ಯಾಕೆ ಬರುತ್ತವೆ? ವಿಜ್ಞಾನಿಗಳ ಪ್ರಕಾರ ನಮ್ಮ ಮೆದುಳು ದಿನಪೂರ್ತಿ ನಡೆದ ಘಟನೆಗಳನ್ನು ಪ್ರೊಸೆಸ್ ಮಾಡುತ್ತದೆ. ಅದೇ ಸಮಯದಲ್ಲಿ ಮೆದುಳು ಹಳೆಯ ನೆನಪುಗಳನ್ನು ಮತ್ತು ಭಾವನೆಗಳನ್ನು ಮಿಕ್ಸ್ ಮಾಡಿ ಕನಸುಗಳನ್ನು ಸೃಷ್ಟಿಸುತ್ತದೆ. ಆದ್ದರಿಂದ ಕೆಲವೊಮ್ಮೆ ವಿಚಿತ್ರ ಕನಸುಗಳು ಬರುತ್ತವೆ. ಕೆಲವರು ರಾತ್ರಿ 3 ಗಂಟೆಗೆ ಏಕಾಏಕಿ ಎಚ್ಚರಗೊಳ್ಳುತ್ತಾರೆ. ಇದಕ್ಕೆ ಹಲವಾರು ಕಾರಣಗಳಿವೆ. ಆ ಸಮಯದಲ್ಲಿ ನಮ್ಮ ದೇಹದ ಟೆಂಪರೇಚರ್ ಸ್ವಲ್ಪ ಕಡಿಮೆಯಾಗಿರುತ್ತದೆ, ಮೆದುಳಿನ ಕೆಲವು ಭಾಗಗಳು ಹೆಚ್ಚು ಆ್ಯಕ್ಟಿವ್ ಆಗಿರುತ್ತವೆ. ಸ್ಟ್ರೆಸ್ ಮತ್ತು ಆಂಕ್ಸಿಡೆಂಟಿ ಇದ್ದರೆ ಈ ಸಮಯದಲ್ಲಿ ನಿದ್ರೆ ಮರೆಯುವ ಸಾಧ್ಯತೆ ಹೆಚ್ಚು. ನಿದ್ರೆ ಕಡಿಮೆ ಮಾಡಿದರೆ ಮೊದಲು ಪರಿಣಾಮ ಬೀಳುವುದು ನಮ್ಮ ಮೆದುಳಿನ ಮೇಲೆ. ಮೆಮೊರಿ ದುರ್ಬಲವಾಗುತ್ತದೆ, ಕೋಪ ಹೆಚ್ಚಾಗುತ್ತದೆ ಹಾಗೂ ದೇಹ ಬೇಗ ಆಯಾಸವಾಗುತ್ತದೆ. ದೀರ್ಘಕಾಲ ನಿದ್ರೆ ಸರಿಯಾಗಿ ಮಾಡಿದ್ದರೆ ಆರೋಗ್ಯದ ಮೇಲೆ ದೊಡ್ಡ ಪರಿಣಾಮ ಬೀಳಬಹುದು. ಸ್ನೇಹಿತರೆ, ನಾವು ನಿದ್ರೆ ಮಾಡುವಾಗ ಗ್ರೋತ್ ಹಾರ್ಮೋನ್ಸ್ ರಿಲ್ಯಾಪ್ಸ್ ಆಗುತ್ತವೆ. ಇದರಿಂದ ಮಕ್ಕಳ ದೇಹ ಬೆಳೆಯುತ್ತದೆ, ಮಸಲ್ ಸ್ಟ್ರಾಂಗ್ ಆಗುತ್ತವೆ. ಆದ್ದರಿಂದ ಉತ್ತಮ ನಿದ್ರೆ ಆರೋಗ್ಯಕ್ಕೆ ತುಂಬ ಮುಖ್ಯ. ಸ್ನೇಹಿತರೆ, ನಿದ್ರೆ ನಮ್ಮ ಜೀವನದ ಅತ್ಯಂತ ಮುಖ್ಯ ಭಾಗ. ನಾವು ಮಲಗಿರುವಾಗಲೂ ನಮ್ಮ ದೇಹ ಮತ್ತು ಮೆದುಳು ನಿರಂತರವಾಗಿ ಕೆಲಸ ಮಾಡುತ್ತಿವೆ. ಆದ್ದರಿಂದ ಉತ್ತಮ ನಿದ್ರೆ ಉತ್ತಮ ಆರೋಗ್ಯಕ್ಕೆ ಕಾರಣವಾಗಿದೆ. ಸ್ನೇಹಿತರೆ, ಜಗತ್ತಿನಲ್ಲಿ ಪ್ರತಿಯೊಬ್ಬ ಮನುಷ್ಯ ಕೂಡ ಮಾಡುವ ಒಂದು ಕೆಲಸ ಇದೆ, ಅದೇ ನಿದ್ರೆ. ಶ್ರೀಮಂತನಾಗಲಿ ಬಡವನಾಗಲಿ, ವಿದ್ಯಾರ್ಥಿಯಾಗಲಿ ವಿಜ್ಞಾನಿಯಾಗಲಿ, ಎಲ್ಲರಿಗೂ ನಿದ್ರೆ ಬೇಕೇ ಬೇಕು. ಆದರೆ ನೀವು ಯಾವಾಗಲಾದರೂ ಯೋಚಿಸಿದ್ದೀರಾ, ನಾವು ಮಲಗಿದ ನಂತರ ನಮ್ಮ ದೇಹದೊಳಗೆ ಏನಾಗುತ್ತದೆ? ಯಾಕೆ ಕಣ್ಣುಗಳು ತಾನಾಗಿಯೇ ಮುಚ್ಚಿಕೊಳ್ಳುತ್ತವೆ? ಯಾಕೆ ದೇಹ ನಿಧಾನವಾಗಿ ಶಾಂತಗೊಳ್ಳುತ್ತದೆ? ಯಾಕೆ ಕನಸುಗಳು ಬರುತ್ತವೆ? ಮತ್ತು ಯಾಕೆ ಕೆಲವೊಮ್ಮೆ ನಿದ್ರೆಯಲ್ಲಿ ಮಾತನಾಡುತ್ತೇವೆ? ಇಂದು ನಾವು ತಿಳಿದುಕೊಳ್ಳೋದು ನಿದ್ರೆಯ ಹಿಂದೆ ಇರುವ ವಿಜ್ಞಾನ ಮತ್ತು ನಮ್ಮ ದೇಹದೊಳಗೆ ನಡೆಯುವ ಅದ್ಭುತ ರಹಸ್ಯಗಳು. ಸ್ನೇಹಿತರೆ, ನಮ್ಮ ದೇಹದೊಳಗೆ ಒಂದು ಬಯೋಲಾಜಿಕಲ್ ಕ್ಲಾಕ್ ಇರುತ್ತದೆ. ಇದನ್ನು ಸಿರ್ಸಾಡಿಯನ್ ರಿಥಮ್ ಎಂದು ಕರೆಯುತ್ತಾರೆ. ಹಗಲು ಸಮಯದಲ್ಲಿ ಬೆಳಕು ನಮ್ಮ ಕಣ್ಣುಗಳಿಗೆ ಬೀಳುತ್ತದೆ, ಆಗ ಮೆದುಳು ದೇಹಕ್ಕೆ ಎಚ್ಚರವಾಗಿರು ಎಂದು ಸಿಗ್ನಲ್ ಕೊಡುತ್ತದೆ. ಆದರೆ ರಾತ್ರಿ ಕತ್ತಲೆ ಆದಾಗ ಮೆದುಳು ಮೆಲಟೋನಿನ್ ಎನ್ನುವ ಹಾರ್ಮೋನ್ ರಿಲೀಸ್ ಮಾಡುತ್ತದೆ. ಅದೇ ನಮಗೆ ನಿದ್ರೆ ತರಿಸುತ್ತದೆ. ಅದರ ಕಾರಣಕ್ಕಾಗಿ ರಾತ್ರಿ ಮೊಬೈಲ್ ಹೆಚ್ಚು ಬಳಸಿದರೆ ನಿದ್ರೆ ತಡವಾಗುತ್ತದೆ. ಯಾಕೆಂದರೆ ಮೊಬೈಲ್ ಸ್ಕ್ರೀನ್ ಲೈಟ್ ನಮ್ಮ ಮೆದುಳನ್ನು ಕನ್ಫ್ಯೂಸ್ ಮಾಡುತ್ತದೆ. ನಿದ್ರೆ ಒಂದು ಸಿಂಪಲ್ ಪ್ರೊಸೆಸ್ ಅಲ್ಲ. ನಾವು ಮಲಗಿದ ನಂತರ ನಮ್ಮ ದೇಹ 4 ಮುಖ್ಯ ಹಂತಗಳಲ್ಲಿ ಸಾಗುತ್ತದೆ. ಮೊದಲ ಹಂತದಲ್ಲಿ ದೇಹ ನಿಧಾನವಾಗಿ ರಿಲ್ಯಾಕ್ಸ್ ಆಗುತ್ತದೆ. 2ನೇ ಹಂತದಲ್ಲಿ ಹೃದಯದ ಬಡಿತ ಕಡಿಮೆಯಾಗುತ್ತದೆ. 3ನೇ ಹಂತದಲ್ಲಿ ದೇಹ ಸ್ಲೀಪ್ ಆಗಿ ಹೋಗುತ್ತದೆ. ಈ ಸಮಯದಲ್ಲಿ ನಮ್ಮ ದೇಹ ರಿಪೇರ್ ಆಗುತ್ತದೆ. ಮತ್ತು ಕೊನೆಯ ಹಂತವನ್ನು ರೆಮ್ ಸ್ಲೀಪ್ ಎನ್ನುತ್ತಾರೆ. ಈ ಸಮಯದಲ್ಲಿ ಹೆಚ್ಚು ಕನಸುಗಳು ಬರುತ್ತವೆ. ನಾವು ಮಲಗಿದ್ದರೂ ನಮ್ಮ ಮೆದುಳು ಸಂಪೂರ್ಣವಾಗಿ ಮಲಗುವುದಿಲ್ಲ. ಅದು ದಿನಪೂರ್ತಿ ನಡೆದ ಘಟನೆಗಳನ್ನು ಆರ್ಗನೈಜೇಷನ್ ಮಾಡುತ್ತದೆ. ಯಾವ ಮಾಹಿತಿಯನ್ನು ನೆನಪಿನಲ್ಲಿ ಉಳಿಸಬೇಕು, ಯಾವುದನ್ನು ಮರೆತಿಡಬೇಕು, ಎಲ್ಲವನ್ನ ಮೆದುಳು ಡಿಸೈಡ್ ಮಾಡುತ್ತದೆ. ಅದಕ್ಕಾಗಿ ಪರೀಕ್ಷೆ ಸಮಯದಲ್ಲಿ ಸರಿಯಾಗಿ ನಿದ್ರೆ ಮಾಡುವುದು ತುಂಬ ಮುಖ್ಯ. ಕೆಲವು ಕನಸುಗಳು ತುಂಬ ವಿಚಿತ್ರವಾಗಿರುತ್ತವೆ. ಕೆಲವೊಮ್ಮೆ ನಾವು ಹಾರುತ್ತಿರುವಂತೆ ಕಾಣುತ್ತವೆ, ಕೆಲವೊಮ್ಮೆ ಯಾರು ನಮ್ಮನ್ನು ಚೇಸ್ ಮಾಡುತ್ತಿರುವಂತೆ ಕಾಣುತ್ತದೆ. ವಿಜ್ಞಾನಿಗಳ ಪ್ರಕಾರ ಕನಸುಗಳು ನಮ್ಮ ಭಾವನೆಗಳ ಮತ್ತು ನೆನಪುಗಳ ಮಿಕ್ಸ್ ಆಗಿರುತ್ತದೆ. ಸ್ನೇಹಿತರೆ, ನೀವು ಮಲಗಿರುವಾಗ ಏಕಾಏಕಿ ದೇಹ ಜರ್ಕ್ ಆದ ಅನುಭವ ಇದೆಯಾ? ಇದನ್ನು ಹೈಪನಿಕ್ ಜರ್ಕ್ ಎಂದು ಕರೆಯುತ್ತಾರೆ. ಮೆದುಳು ದೇಹ ರಿಲ್ಯಾಕ್ಸ್ ಆಗುತ್ತಿರುವ ಪ್ರೊಸೆಸ್ ಅನ್ನು ಕೆಲವೊಮ್ಮೆ ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತದೆ, ಆಗ ಸಡನ್ ಸಿಗ್ನಲ್ ಕಳುಹಿಸುತ್ತದೆ. ಆದ್ದರಿಂದ ದೇಹ ಜರ್ಕ್ ಆಗುತ್ತದೆ. ಇಂದಿನ ಕಾಲದಲ್ಲಿ ಹಲವರು ರಾತ್ರಿ ತಡವಾಗಿ ಮಲಗ್ತಾರೆ.
ಆದರೆ ನಿದ್ರೆ ಕಡಿಮೆ ಮಾಡಿದರೆ ಮೆದುಳು ದುರ್ಬಲವಾಗುತ್ತದೆ, ಮೆಮೊರಿ ಪವರ್ ಕಡಿಮೆಯಾಗುತ್ತದೆ, ಮೂಡ್ ಚೇಂಜ್ ಆಗುತ್ತದೆ, ಸ್ಟ್ರೆಸ್ ಹೆಚ್ಚಾಗುತ್ತದೆ. ದೀರ್ಘಕಾಲ ಸರಿಯಾದ ನಿದ್ರೆ ಇಲ್ಲದಿದ್ದರೆ ಹೃದಯದ ಸಮಸ್ಯೆಗಳು ಕೂಡ ಬರಬಹುದು. ಉತ್ತಮ ನಿದ್ರೆಗಾಗಿ ಕೆಲವು ಸಿಂಪಲ್ ಹ್ಯಾಬಿಟ್ಸ್ ತುಂಬ ಮುಖ್ಯ. ರಾತ್ರಿ ಹೆಚ್ಚು ಮೊಬೈಲ್ ಬಳಸಬೇಡಿ, ಮಲಗುವ ಮುನ್ನ ಕಾಫಿ ಕುಡಿಬೇಡಿ, ಪ್ರತಿದಿನ ಒಂದೇ ಸಮಯಕ್ಕೆ ಮಲಗಿ, ಮತ್ತು ಶಾಂತವಾದ ಮನಸ್ಸು ಉತ್ತಮ ನಿದ್ರೆಗೆ ಅತ್ಯಂತ ಮುಖ್ಯ. ನಿದ್ರೆ ನಮ್ಮ ಜೀವನದ ಅತ್ಯಂತ ದೊಡ್ಡ ಶಕ್ತಿ. ನಾವು ಮಲಗಿರುವಾಗಲೂ ನಮ್ಮ ದೇಹ ಮತ್ತು ಮೆದುಳು ನಮ್ಮನ್ನು ಆರೋಗ್ಯವಾಗಿರಲು ಕೆಲಸ ಮಾಡುತ್ತಿವೆ. ಆದ್ದರಿಂದ ನಿದ್ರೆಯನ್ನು ಎಂದಿಗೂ ಇಗ್ನೋರ್ ಮಾಡಬೇಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ, ಮತ್ತು ಇಂತಹ ಇಂಟ್ರೆಸ್ಟಿಂಗ್ ಸೀನ್ಸ್ಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.